ದೆಹಲಿಯ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವಾಗಿದೆ. ಅಬಕಾರಿ ನೀತಿ ಹಗರಣ ಕೇಸ್ನಲ್ಲಿ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿ ಅವರೊಟ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಕೇಜ್ರಿವಾಲ್ ಮನೆಯಲ್ಲಿ 2 ಗಂಟೆ ವಿಚಾರಣೆ ಮಾಡಿದಂತಹ ಬಳಿಕ ಅವರನ್ನ ಬಂಧಿಸಲಾಗಿರೋದು. ಅಫ್ಕೋರ್ಸ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಅವರ ಬಂಧನ ಆಗುತ್ತೆ ಅಂತ. ಕೇಜ್ರಿವಾಲ್ ಮನೆ ಮುಂದೆ ಇದರಿಂದಾಗಿ ಎಪಿ ನಾಯಕರು ಹೈ ಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ. ಪ್ರತಿಭಟನೆಯನ್ನ ಮಾಡೋದಿರಬಹುದು, ಇಡಿ ವಿರುದ್ಧ ಘೋಷಣೆ ಕೂಗೋದಿರಬಹುದು, ಬಿಜೆಪಿ ವಿರುದ್ಧ ಘೋಷಣೆ ಕೂಗೋದಿರಬಹುದು, ಎಲ್ಲವನ್ನೂ ಕೂಡ ಆಪ್ ನಾಯಕರು ಕೇಜ್ರಿವಾಲ್ ಅವರ ಮನೆ ಮುಂದೆ ಮಾಡ್ತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಕೇಜ್ರಿವಾಲ್ ಅವರ ಮನೆ ಮುಂದೆ ಯಾವ ರೀತಿ ಎಪಿ ಕಾರ್ಯಕರ್ತರು ಹಾಗೂ ನಾಯಕರು ಜಮಾಯಿಸಿದ್ದಾರೆ ಹಾಗೂ ಅವರ ಪರವಾಗಿ ಘೋಷಣೆಯನ್ನ ಕೂಗ್ತಿದ್ದಾರೆ. ಅದರ ಜೊತೆಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಮುಂದೆ ಇರುವಂತಹ ವಿಜುವಲ್ಸ್, ಅದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ್ಯೂಸ್ ಫಸ್ಟ್ ಅಲ್ಲಿ ನೀವು ಗಮನಿಸ್ತಾ ಇರೋದು. ಆಪ್ ಕಾರ್ಯಕರ್ತರು ಹಾಗೂ ನಾಯಕರು ಅವರ ಮನೆ ಮುಂದೆ ಜಮಾಯಿಸಿ ಅವರ ಪರವಾಗಿ ಘೋಷಣೆಯನ್ನ ಕೂಗೋದು, ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ಅವರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಆಫೀಸ್ಗೆ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಜಗದೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಹೈ ಡ್ರಾಮಾನೇ ಸೃಷ್ಟಿಯಾಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಮುಂದೆ. ಈಗ ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ವಶಕ್ಕೆ ಪಡೆದಿದೆ, ಅರೆಸ್ಟ್ ಮಾಡಿದ್ಯಾ ಅಥವಾ ಈಗ ಅವರು ಎಲ್ಲಿದ್ದಾರೆ ಅಂತ? ರಾಹುಲ್, ಸಂಜೆಯಿಂದನೂ ಸಹಿತ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಒಟ್ಟು 8 ಜನ ಅಧಿಕಾರಿಗಳು ಬಂದು ಅವರ ಮನೆಯ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅವ್ರ ಜೊತೆಗೆ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿಲ್ಲ ವಿಚಾರಣೆಗೆ ಅನ್ನುವಂತಹ ಕಾರಣಕ್ಕಾಗಿ ಅವರನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸಹಿತ ಇಡಿ ಅಧಿಕಾರಿಗಳು ಮಾಡ್ತಾರೆ. ಯಾವಾಗ ಇಡಿ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಕಾರ್ಯಕರ್ತರು, ಅದರಲ್ಲೂ ಪ್ರಮುಖವಾಗಿ ಆಪ್ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಜಮಾವಣೆಗೊಂಡು ಪೊಲೀಸರ ವಿರುದ್ಧವಾಗಿ, ಕೇಂದ್ರ ಸರ್ಕಾರದ ವಿರುದ್ಧವಾಗಿ, ಬಿಜೆಪಿ ವಿರುದ್ಧವಾಗಿ ಪ್ರತಿಭಟನೆಯನ್ನ ಕೂಗುವಂತಹ ಕೆಲಸವನ್ನ ಮಾಡ್ತಾರೆ. ರಸ್ತೆಗಳನ್ನ ತಡೆದು ಅಲ್ಲಿ ರಸ್ತೆ ಸಂಚಾರಕ್ಕೂ ಸಹಿತ ಅಡ್ಡಿಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಸತತ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿರುವಂತಹ ಸಂದರ್ಭದಲ್ಲೂ ಸಹಿತ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಕೊಡದಿರುವಂತಹ ಕಾರಣಕ್ಕಾಗಿ, ಮತ್ತೆ ಅದರ ಜೊತೆಗೆ ಈ ಹಿಂದೆ ಒಟ್ಟು 9 ಬಾರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಮನ್ಸ್ ಅನ್ನು ಕೊಡಲಾಗುತ್ತೆ. ದೆಹಲಿಯ ಅಬಕಾರಿ ನೀತಿಯ ರೆಡಿ ಮಾಡುವಂತಹ ಸಂದರ್ಭದಲ್ಲಿ ಅಕ್ರಮವನ್ನ ಎಸಗಲಾಗಿದೆ ಅನ್ನುವಂಥದ್ದು, ಮತ್ತೆ ಈ ಅಕ್ರಮವನ್ನ ಎಸಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಬಹಳಷ್ಟು ಜನ ಅಧಿಕಾರಿಗಳನ್ನ, ಅದ್ರ ಜೊತೆಗೆ ಸಚಿವರನ್ನು ಸಹಿತ ಬಂಧನವನ್ನ ಮಾಡಲಾಗಿದೆ. ಇತ್ತೀಚೆಗೆ ದೆಹಲಿ ಕರ್ಕೊಂಡು ಬಂದಿರತಕ್ಕಂತಹ ಕವಿತಾ ಅವರನ್ನ ಹೈದರಾಬಾದ್ ನಲ್ಲಿ ಬಂಧನವನ್ನ ಮಾಡಲಾಗಿತ್ತು. ಅವರು ಸಹಿತ ಈ ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ಭಾಗಿದಾರರಾಗಿದ್ದಾರೆ ಮತ್ತು ಅದ್ರ ಜೊತೆಗೆ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಕವಿತಾ ಅವರು ಸಹಿತ ಯಾವುದೇ ಕಾರಣಕ್ಕೆ ವಿಚಾರಣೆಗೆ ಹಾಜರಾಗ್ತಾ ಇರಲಿಲ್ಲ. ಅವರನ್ನ ನೇರವಾಗಿ ಹೈದರಾಬಾದ್ ನಲ್ಲಿ ಬಂಧನವನ್ನ ಮಾಡಲಾಗಿತ್ತು. ತದನಂತರ ಈಗ ಕೇಜ್ರಿವಾಲ್ ಅವರನ್ನು ಸಹಿತ 9 ಬಾರಿ ಸಮನ್ಸ್ ಅನ್ನ ಕೊಟ್ಟರು ಬರ್ದಿರುವಂತಹ ಕಾರಣಕ್ಕಾಗಿ, ಮತ್ತೆ ಅದ್ರ ಜೊತೆಗೆ ಇವತ್ತು ಮಧ್ಯಾಹ್ನ ತಾನೇ ಹೈಕೋರ್ಟ್ ನ ಮೆಟ್ಟಿಲೇರಿದ್ರು ಅವರು. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ಬೋದು, ಅದ್ರ ಜೊತೆಗೆ ಅಬಕಾರಿ ನೀತಿಯ ವಿಚಾರವಾಗಿ ಇಡಿ ಅಧಿಕಾರಿಗಳು ನಮ್ಗೆ ನೋಟಿಸ್ ಅನ್ನ ಕೊಡ್ತಿದ್ದಾರೆ, ಸಮನ್ಸ್ ಅನ್ನ ಕೊಡ್ತಿದ್ದಾರೆ. ಇದ್ರ ವಿರುದ್ಧವಾಗಿ ನಮ್ಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡಿದ್ರು. ಆದ್ರೆ ಹೈಕೋರ್ಟ್ ಅದನ್ನ ತಳ್ಳಿ ಹಾಕುವಂತಹ ಕೆಲಸವನ್ನ ಮಾಡುತ್ತೆ, ವಿಚಾರಣೆಯನ್ನ ಮುಂದೂಡುತ್ತೆ. ಹಾಗಾಗಿ ಯಾವಾಗ ಈ ಒಂದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಹೈಕೋರ್ಟ್ ನಲ್ಲಿ ಹಿನ್ನಡೆ ಆಗುತ್ತಲ್ಲ, ಹಿನ್ನಡೆ ಆಗಿದ್ದ ಕೇವಲ 2 ಗಂಟೆಗಳಲ್ಲಿ ಇಡಿ ಅಧಿಕಾರಿಗಳು ದೆಹಲಿಯಲ್ಲಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ಹೋಗಿ ಅವರಿಗೆ ಈಗ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ರೆ, ಅವ್ರನ್ನ ನೇರವಾಗಿ ಈಗ ಇಡಿ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ನಾಳೆ ಕೋರ್ಟ್ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಸಹಿತ ಇಡಿ ಅಧಿಕಾರಿಗಳು ಮಾಡ್ತಾರೆ. ತದನಂತರ ಅವರಿಗೆ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ಸುಪರ್ದಿಗೆ ಕೊಡಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾರೆ ಕೋರ್ಟ್ ಮುಂದ್ಗಡೆ. ತದನಂತರ ಅವರನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶದ ಅನ್ವಯ ಅವರನ್ನ ವಿಚಾರಣೆಗೆ ಮಾಡುವಂತಹ ಕೆಲಸಕ್ಕೂ ಮುಂದಾಗ್ತಾರೆ. ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 1.5 ವರ್ಷದಿಂದನೂ ಸಹಿತ ಒಬ್ಬ ಅಬಕಾರಿ ನೀತಿಯನ್ನ ತಯಾರು ಮಾಡಿರ್ತಕ್ಕಂತಹ ಅಧಿಕಾರಿಯು ಸಹಿತ ಜೈಲಿನಲ್ಲಿದ್ದಾರೆ. ಮತ್ತೆ ದೆಹಲಿಯ ಸಚಿವರು ಸಹಿತ ಜೈಲಲ್ಲಿದ್ದಾರೆ. ಅದರ ಜೊತೆಗೆ ಕವಿತಾನು ಸಹಿತ 23ನೇ ತಾರೀಕು ಅವಕಾಶವನ್ನ ಕೊಟ್ಟಿರೋ ಜೈಲಲ್ಲಿರೋದಕ್ಕೆ ಇಡಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ಕೇಳಿರುವಂತಹ ಕಾರಣಕ್ಕಾಗಿ ಅದರ ಜೊತೆಗೆ ಈಗ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಸಹಿತ ಇದೇ ಪ್ರಕರಣದಲ್ಲಿ ಈಗ ಬಂಧನವನ್ನ ಮಾಡಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಜಗದೀಶ್ ನಿಮ್ಮ ಡೀಟೇಲ್ಸ್ಗೆ.
ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿ ಇಡಿ ಅಧಿಕಾರಿಗಳು ಇಡಿ ಆಫೀಸ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಎಪಿ ಕಾರ್ಯಕರ್ತರು ಅರವಿಂದ್ ಕೇಜ್ರಿವಾಲ್ ಅವರ ಮನೆ ಮುಂದೆ ಅವರು ಜಮಾಯಿಸಿ ಪ್ರತಿಭಟನೆಯನ್ನ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರ ಪರವಾಗಿ ಘೋಷಣೆಯನ್ನ ಕೂಗ್ತಾ ಇರೋದು, ಜೊತೆಗೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಿದ್ದಾರೆ. ಈ ರೀತಿ ಅರೆಸ್ಟ್ ಮಾಡಿರೋದು ಒಂದು ರೀತಿ ಇಲ್ಲೀಗಲ್, ಇದು ನ್ಯಾಯಸಮ್ಮತವಾದಂತಹ ಅರೆಸ್ಟ್ ಅಲ್ಲ ಅಂತ ಹೇಳಿ ಇಡಿ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನ ಕೂಗ್ತಿರುವಂತಹ ದೃಶ್ಯಗಳನ್ನ, ವಿಜುವಲ್ಸ್ಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇವತ್ತು ಹೈಕೋರ್ಟ್ ಅವರ ಒಂದು ನಿರೀಕ್ಷಣಾ ಜಾಮೀನು ಏನಿತ್ತು ಅಥವಾ ಅವರ ರಕ್ಷಣೆ ಕೋರಿ ಏನು ಒಂದು ಅಪೀಲ್ ಮಾಡಿದ್ರು, ಅದನ್ನ ದೆಹಲಿ ಹೈಕೋರ್ಟ್ ಕ್ಯಾನ್ಸಲ್ ಮಾಡಿತು. ಅದಾದ್ಮೇಲೆ ಇಡಿ ಅಧಿಕಾರಿಗಳು ಡೈರೆಕ್ಟ್ ಆಗಿ ಅವರ ಮನೆಗೆ ಬಂದು ಸತತ 2 ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಿ ಕೊನೆಗೂ ಕೂಡ ಕಸ್ಟಡಿಗೆ ಪಡೆದುಕೊಂಡಿದೆ. ಯಾವಾಗ ಇಡಿ ಅಧಿಕಾರಿಗಳು ಅವರ ಮನೆಗೆ ಬಂದಿದ್ದಾರೆ ಅನ್ನುವಂಥದ್ದು ಆಪ್ ಕಾರ್ಯಕರ್ತರಿಗೆ ಗೊತ್ತಾಯಿತು, ಆಗಿನಿಂದಲೇ ಅವರು ಮನೆ ಮುಂದೆ ಜಮಾಯಿಸೋದಕ್ಕೆ ಶುರು ಮಾಡಿದ್ರು. ನೋಡ್ತಾ ಇದ್ದೀರಿ ಯಾವ ರೀತಿ ಹೈ ಡ್ರಾಮಾವನ್ನ ಆಪ್ ಕಾರ್ಯಕರ್ತರು ಅಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದು ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ಹೈ ಡ್ರಾಮಾ ಉಂಟಾಗಿರೋದು, ಯಾಕಂದ್ರೆ ತುಂಬಾ ದಿನಗಳಿಂದ ಸಮನ್ಸ್ ಕೊಟ್ಟರು ಕೂಡ ವಿಚಾರಣೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಹಾಜರಾಗಿರಲಿಲ್ಲ. ಅದರ ಕುರಿತಾಗಿ ಇವತ್ತು ಅವರ ಅರೆಸ್ಟ್ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.